ಚಿಕ್ಕಪಾಳ್ಯ ಒಬ್ಬ ಕಲಾವಿದ, ಕಲಾ ರಸಿಕ, ಕಲಾ ಪೋಷಕ, ಕಾಯಕ ಜೀವಿ. ಅವರ 25ನೇ ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ, ಎಲ್ಲ ರಾಜಕಾರಣಿಗಳಿರ್ಬೋದು, ಪತ್ರಿಕಾ ರಂಗದವರಿರ್ಬೋದು, ಬೇರೆ ಬೇರೆ ತಜ್ಞರುಗಳಿರ್ಬೋದು, ಎಲ್ಲರನ್ನೂ ಕೂಡ ಅವರ ಸ್ನೇಹಿತರು ಆಹ್ವಾನ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ತಮಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ಪತ್ರಿಕಾ ಮಾಧ್ಯಮರಿಗೂ ಕೂಡ ಯಾವತ್ತೂ ಪ್ರಕಾಶ್ ಚಿಕ್ಕಪಾಳ್ಯ ಅವರು ಎಲ್ಲ ಪತ್ರಕರ್ತರನ್ನ, ಮೀಡಿಯಾದವ್ರನ್ನ ಪ್ರೀತಿಯಿಂದ ಸ್ನೇಹಿತರಾಗಿ ಅವ್ರನ್ನ ಕಂಡಿದ್ದಾರೆ, ಬೆಳೆಸಿದ್ದಾರೆ. ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಮಹಾರಾಜರ ಊರು, ಸಾಂಸ್ಕೃತಿಕ ನಗರ, ಸಾಹಿತಿಗಳ ತವರೂರು. ಸಾಹಿತಿಗಳ ಜೊತೆ ಅವ್ರ ಜನಪ್ರಿಯತೆ ಇದೆ, ಅವ್ರ ಸೇವೆ ಇದೆ. ಎಲ್ಲ ಮಠಗಳು, ಸುತ್ತೂರು ಮಠ ಇರ್ಬೋದು, ಗಣಪತಿ ಸಚ್ಚಿದ ಮಠ ಇರ್ಬೋದು, ಚುಂಚನಗಿರಿ ಮಠ ಇರ್ಬೋದು, ಎಲ್ಲ ಗುರುಗಳು ಕೂಡ ಯಾರು ಬೇಕಪ್ಪ ಅವ್ರಿಗೆ ಚಿಕ್ಕಪಾಳ್ಯ ಬರಬೇಕು. ಚಿಕ್ಕಪಾಳ್ಯಗೆ ಬಂದು ನೇಮಕ ಮಾಡಿಬಿಟ್ರೆ ಅವ್ರಿಗೆಲ್ರಿಗೂ ಒಂದು ಸಮಾಧಾನ. ಪ್ರತಿಯೊಂದು ಕಲೆ ಎಲ್ಲವೂ ಕೂಡ ಒಬ್ಬ ಪ್ರಕಾಶ್ ಚಿಕ್ಕಪಾಳ್ಯನಲ್ಲಿ ಇದೆ ಅಂತ ಹೇಳಿದ್ರೆ ಆ ರೀತಿಯ ಅನುಭವ ಏನಂತ ಕರಿಬೇಕು ಅವ್ರಿಗೆ ಗೊತ್ತಿಲ್ಲ. ಟೀಚರ್ ಅಂತ ಹೇಳೋಕ್ಕಾಯ್ತದ, ಪ್ರೊಫೆಸರ್ ಅಂತ ಹೇಳೋಕ್ಕಾಯ್ತದ, ಅಥವಾ ಇದಕ್ಕೇನೆ ವೈಸ್ ಚಾನ್ಸಲರ್ ಅಂತ ಹೇಳೋಕ್ಕಾಯ್ತದ, ಏನು ಬಿರುದು ಕೊಡಬೇಕು ಅಂತ ಗೊತ್ತಿಲ್ಲ ಇವತ್ತು. ಆ ರೀತಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಚಿಕ್ಕಪಾಳ್ಯ ಅವರ ದುಡಿಮೆಗೆ ಎಲ್ಲರೂ ಕೂಡ ಬಂದು ಅವ್ರು ಕೆಲವು ಕ್ಷೇತ್ರದಲ್ಲಿ ಸೀನಿಯರ್ಸ್ ಇರೋರನ್ನ, ತಜ್ಞರಿರ್ತಕ್ಕಂಥವ್ರನ್ನು ಕೂಡ ಗೌರವಪೂರ್ವಕವಾಗಿ ಸನ್ಮಾನ ಮಾಡ್ತಕ್ಕಂಥದ್ದು ಕೂಡ ಇವರೇ ಮಾಡಿದ್ದಾರೆ. ಆ ರೀತಿ ನಾವೆಲ್ಲರೂ ಕೂಡ ಸೇರಿ ಪ್ರಕಾಶ್ ಚಿಕ್ಕಪಾಳ್ಯ ಇನ್ನೂ 100 ವರ್ಷ ಆರೋಗ್ಯವಾಗಿ ಬಾಳಬೇಕು. ಈ ನಮ್ಮ ಮೈಸೂರಿನ ಕೀರ್ತಿಯನ್ನು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೆಲ್ಲ ಹರಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ಇವತ್ತೇ ಒಂದು ಶುಭ ದಿನ ಅಂಥೇಳಿ ಅವ್ರಿಗೆ 25 ತಾರೀಕು 5ನೇ ತಿಂಗಳು 2025, 25/5/2025 ಅದೇ ಡೇಟ್ ಆಗಬೇಕು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಶುಭ ದಿನ ಅಂತೇಳಿ ನಿಮ್ಗೆ ಗೊತ್ತಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಅವ್ರು ಅದೇ ರೀತಿ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಕೃಷ್ಣೇಗೌಡರನ್ನ, ಕೆಂಪೇಗೌಡರನ್ನ, ಮರುಸ್ವಾಮಿ ಅವ್ರನ್ನ, ರಾಮಕೃಷ್ಣ ಅವ್ರನ್ನ, ಅವರೆಲ್ಲರ ಪರವಾಗಿ ದುಡಿದಿರ್ತಕ್ಕಂಥ ಅವರ ಸಿಬ್ಬಂದಿ ವರ್ಗದವ್ರಿಗೂ ಕೂಡ, ಏಕೆಂದರೆ ಚಿಕ್ಕಪಾಳ್ಯನ ಥರ ಅವರು ಎಲ್ಲ ರೀತಿ ದುಡಿತಾರೆ. ಕುಮಾರಸ್ವಾಮಿನೂ, ಕೇರ್ಪೇಟೆ ಕುಮಾರಸ್ವಾಮಿನೂ ಇದ್ದಾರಂತೆ. ಯಾರ್ಯಾರಿದ್ದೀರಿ ಎಲ್ಲರಿಗೂ ಚಿಕ್ಕಪಾಳ್ಯ ಅವ್ರ ಪರವಾಗಿ, ನಮ್ಮ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಅವ್ರಿಗೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆಯದಾಗಲಿ. ನೀವು ಎಲ್ಲ ನಿರಂತರವಾಗಿ ಅವ್ರನ್ನ ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ. ಅದರಿಂದ ನಮ್ಮ ಮೈಸೂರಿನ ಕೀರ್ತಿ ಬೆಳಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.